ಇವತ್ತು ನಾವು ಶಾಮಿಯ ಸಬ್ ಬ್ರ್ಯಾಂಡ್ ಆಗಿರುವಂತಹ ಪೋಕೋ ಫೋನ್, ಅದರ ಮೊದಲನೆಯ ಫೋನ್ ಆಗಿರುವ F1 ಫೋನ್ ಅನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಎಕ್ಸ್ಕ್ಲೂಸಿವ್. ಇದನ್ನ ಫೋನ್ ಅನ್ನು ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿರುವಂತಹ ಮೊದಲನೇ ಸೇಲ್ ಅಲ್ಲಿ ಆರ್ಡರ್ ಮಾಡಿದೀವಿ. ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ. ಓಕೆ, ಸೊ ನನಗೆ ಲುಕ್ಕಲ್ಲಿ ಬನ್ನಿ ಇದನ್ನ ಓಪನ್ ಮಾಡಿ ನೋಡೋಣ. ಸೊ ಇದು ಫೋನ್ ನನಗೆ ವೈಬ್ರೆಂಟ್ ಆಗಿ ಸ್ವಲ್ಪ ವೈಬ್ರೆಂಟ್ ಥರ ಕಾಣಿಸ್ತಾ ಇದೆ, ಒಂದು ಹೊಸದಾಗಿ ಫೀಲ್ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ಟಿಪಿಕಲಿ ಶಾಮಿ ಫೋನ್ಸ್ನ ಬಾಕ್ಸ್ಗಳನ್ನ ನೋಡೋದಾದರೆ ಇದು ಬಂದ್ಬಿಟ್ಟು ರೆಡ್ಮಿ 1S 4i, ಆಮೇಲೆ ಇದು MI A1. ಸೊ ಈ ಫೋನ್ ಬಾಕ್ಸ್ನ ಇದ್ರ ಜೊತೆಗೆ ಇಟ್ಟರೆ ನೋಡಿದ್ರೆ ನಿಮಗೆ ಒಂದು ಸ್ವಲ್ಪ ಏನೋ ಕಲರಲ್ಲಿ ವೈಬ್ರೆಂಟ್ ಆಗಿ ಕಾಣಿಸ್ತಾ ಇದೆ ನಮಗೆ. ಸೊ ಬನ್ನಿ ಇದರ ಸ್ಪೆಸಿಫಿಕೇಶನ್ಸ್ ಏನಿದೆ ಅಂತ ನೋಡೋದಾದ್ರೆ ನಿಮಗೆ 45 ಪ್ರೊಸೆಸರ್ ಸಿಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 845 ಪ್ರೊಸೆಸರ್ ಅಂದರೆ ನಿಮಗೆ ಹೈ ಎಂಡ್ ಫೋನ್ಸ್ ಅಲ್ಲಿ ಸಿಗುವಂಥ ಫೋನ್ಗಳು ನೋಡೋದಾದ್ರೆ ನಿಮಗೆ ಇವಾಗ OnePlus 6 ಆಗಿರ್ಬೋದು ಅಥವಾ Zenfone 5G ಆಗಿರ್ಬೋದು, ಆ ಫೋನ್ಗಳಲ್ಲಿ ಈ ಪ್ರೊಸೆಸರ್ನ ಸಿಗುತ್ತೆ. ಆ ಪ್ರೊಸೆಸರ್ ಇರುವಂಥ ಫೋನ್ಗಳಲ್ಲಿ ಬೆಲೆ ನೋಡೋದಾದ್ರೆ ನಿಮಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು 30,000, ಅದು Zenfone 5G. ಸೊ ಈ ಫೋನ್ ನಿಮಗೆ 21,000ಕ್ಕೆ ಸಿಗುತ್ತೆ. ಇದರ ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಲಿಕ್ವಿಡ್ ಕೂಲ್ ಸಿಸ್ಟಮ್. ಅಂದರೆ ನಿಮಗೆ ನೀವು ಯಾವುದೇ ಥರ ಗೇಮ್ಸ್ ಆಡ್ತಿರುವಾಗ, ನೀವು ಗೊತ್ತಿರಬಹುದು ಹೈ ಎಂಡ್ ಗೇಮ್ಸ್ ಆಡ್ತಿರೋ PUBG ಆ ಥರ ಯಾವುದಾದ್ರು ಗೇಮ್ಸ್ ಆಡ್ತಿರುವಾಗ ನಿಮಗೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸೊ ಆ ಅದನ್ನ ಟೆಂಪ್ರೇಚರ್ ಕಡಿಮೆ ಮಾಡೋಕ್ಕೋಸ್ಕರ ಈ ಲಿಕ್ವಿಡ್ ಕೂಲ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸಿಗುತ್ತೆ. 20 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಆದರೆ ನಿಮಗೆ ಬ್ಯಾಕ್ ಕ್ಯಾಮ್ರಾ ಬಂದ್ಬಿಟ್ಟು 12+5 ಇರುತ್ತೆ. ಆಮೇಲೆ 4000 mAh ಬ್ಯಾಟ್ರಿ ಇದೆ ವಿತ್ ಕ್ವಿಕ್ ಚಾರ್ಜ್ 3.0. ಕ್ವಾಲ್ಕಾಮ್ನ ಕ್ವಿಕ್ ಚಾರ್ಜರ್ ಇದೆ. ಸೊ 3.0 ಇರುತ್ತೆ. ಇದು ಬಂದ್ಬಿಟ್ಟು ಗ್ರಾಫೈಟ್ ಬ್ಲ್ಯಾಕ್ 6GB 64 ವೇರಿಯಂಟ್. ಇದರಲ್ಲಿ ನಿಮಗೆ ಬ್ಲೂ ಕಲರ್ ಇದೆ, ಬ್ಲೂ ಕಲರ್ ಸಿಗುತ್ತೆ, ರೋಸ್ ರೆಡ್ ಇದೆ, ಆಮೇಲೆ ಕೆವಲರ್ ಎಡಿಷನ್ ಸಿಗುತ್ತೆ. ಆಮೇಲೆ ಇದು ಬಂದ್ಬಿಟ್ಟು 21,000 6GB 64GB ಇರುವಂಥ ಫೋನು 21,000ಕ್ಕೆ ಸಿಗುತ್ತೆ. ಬಟ್ ನೀವು ಮೊದಲನೇ ಸೇಲ್ನಲ್ಲಿ HDFC ಕಾರ್ಡ್ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ 20,000 ಸಿಗ್ತಿತ್ತು. ಅದು ಬಂದ್ಬಿಟ್ಟು ಫಸ್ಟ್ ಸೇಲ್ಗೆ ಅಷ್ಟೇ ಇತ್ತು. ನೆಕ್ಸ್ಟ್ ಸೇಲಿಂದ ನಿಮಗೆ 21,000 ಬೇಸ್ ವೇರಿಯಂಟ್. ಆಮೇಲೆ ಇದರಲ್ಲಿ 6GB 128GB ಅದ್ರ ಬೆಲೆ 24,000 ಇರುತ್ತೆ. ಆಮೇಲೆ ಹೈಯರ್ ಎಂಡ್ ವರ್ಷನ್ ನೋಡೋದಾದ್ರೆ 8GB 256GB 29,000 ಇದೆ. ಎಲ್ಲ ಫೋನ್ಗಳ ಬೆಲೆ 30,000ಕ್ಕಿಂತ ಕಡಿಮೆ ಇರೋದು. ಸೊ ಇದು ಆಯಿತು. ನೆಕ್ಸ್ಟ್ ಇದರ ಫ್ಯೂಚರ್ಸ್ ಏನಿದೆ ನಿಮಗೆ ನೋಡೋದಾದರೆ ಪೋಕೋ ಬೈ ಶಾಮಿ. ಸೊ ಪೋಕೋ ಬೈ ಶಾಮಿ ಅಂತ ಇದೆ. ಸೊ ನಿಮಗೆ ಗೊತ್ತಿರುವ ಇವಾಗ ಕರೆಂಟ್ಲಿ ಟ್ರೆಂಡ್ ಏನು ನಡೀತಾ ಇದೆ ಅಂದರೆ ಬ್ರ್ಯಾಂಡ್ ಇರುತ್ತೆ, ಅದನ್ನ ಸಬ್ ಬ್ರ್ಯಾಂಡ್ನಾಗಿ ಬಿಡ್ತಾರೆ. ಲೈಕ್ ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ ಹುವಾಯ್ ಬ್ರ್ಯಾಂಡ್ ಇದೆ, ಹುವಾಯ್ ಸಬ್ ಬ್ರ್ಯಾಂಡ್ ಬಂದ್ಬಿಟ್ಟು ಹಾನರ್. ಒಪ್ಪೋ ಇದೆ, ಅದರ ಸಬ್ ಬ್ರ್ಯಾಂಡ್ ಬಂದ್ಬಿಟ್ಟು ರಿಯಲ್ಮಿ. ಸೊ ಅದೇ ಥರ ಶಾಮಿ ಇದೆ, ಶಾಮಿಯ ಸಬ್ ಬ್ರ್ಯಾಂಡ್ ಬಂದ್ಬಿಟ್ಟು ನಿಮಗೆ ಸೊ ಪೋಕೋ ಸಿಗುತ್ತೆ. ಸೊ ಬನ್ನಿ ಓಪನ್ ಮಾಡೋಣ, ನಿಮ್ಮ ಬಾಕ್ಸಲ್ಲಿ ಏನೇನು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ನಮಗೆ ಮೇಲ್ಗಡೆ ಅಂತೂ ಬಾಕ್ಸಲ್ಲಿ ಮೊಬೈಲ್ ಕಾಣಿಸ್ತಾ ಇಲ್ಲ, ಬಟ್ ಇಲ್ಲೇನೋ ಒಂದಿದೆ ಕವರು. ಬನ್ನಿ ನೋಡೋಣ. ಅದನ್ನ ತೆಗೆಯೋದು ನೋಡೋದಾದ್ರೆ ನಿಮಗೆ ಇದರಲ್ಲಿ ನಿಮಗೆ ಒಂದು ಸಾಫ್ಟ್ ಕೇಸ್ ಇದೆ. ಓಕೆ, ಒಂದು ಸೈಡಲ್ಲಿ ಇಡೋಣ. ಆಮೇಲೆ ನಿಮಗೆ ಕಾರ್ಡ್ಸ್ ಇದೆ, ವಾರಂಟಿ ಕಾರ್ಡ್ಸು. ಓಕೆ, ನೆಕ್ಸ್ಟ್ ನೋಡೋದಾದರೆ ನಿಮಗೆ ಫೋನ್ ಫೈನ್. ನೆಕ್ಸ್ಟ್ ನಿಮಗೆ ಒಂದು ಚಾರ್ಜರ್ ಇದೆ. ಸೊ ಇಲ್ಲಿ ನೋಡೋದಾದರೆ ನಿಮಗೆ 3 ಆಂಪ್ ಇದೆ, 5 ವೋಲ್ಟ್ 3 ಆಂಪ್ಸ್ ಕ್ವಿಕ್ ಚಾರ್ಜಿಂಗ್ ಇದೆ, ಸಪೋರ್ಟ್ ಮಾಡುತ್ತೆ. ಸೊ ಪ್ರಾಬಬ್ಲಿ ಟೈಪ್ ಸಿ ಚಾರ್ಜ್. ಎಸ್, ಇದು ಬಂದ್ಬಿಟ್ಟು ಟೈಪ್ ಸಿ ಚಾರ್ಜರ್ ಇದೆ. ಆಮೇಲೆ ನಿಮಗೆ ಸಿಮ್ ಇಜೆಕ್ಟರ್ ಇದೆ ಇದರಲ್ಲಿ. ಸೊ ನಾನು ಫೋನ್ನ ಎಲ್ಲ ಸೆಟಪ್ ಮಾಡಿ ಬರ್ತೀನಿ ಗೆಳೆಯರಿ. ಸೊ ಬನ್ನಿ, ಸೆಟಪ್ ಅದು ಸ್ವಿಚ್ ಆನ್ ಆಗಿ ಸೆಟಪ್ ಆಗಿದೆ ಆಲ್ರೆಡಿ. ಸೊ ಬನ್ನಿ ಯಾವ ಥರ ಫೀಲ್ ಇದೆ ಇದರಲ್ಲಿ. ಇದು ಬಂದ್ಬಿಟ್ಟು ಓಕೆ, ನಿಮಗೆ ಇಲ್ಲಿ ಹಿಂದ್ಗಡೆ 15 and 5 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ, ಡ್ಯುಯಲ್ ಕ್ಯಾಮ್ರಾ ವಿತ್ AI ಫೀಚರ್. ಅಂದರೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಚರ್ ಸಿಗುತ್ತೆ. ನಿಮಗೆ ಇಲ್ಲಿ ಒಂದು ಫ್ಲ್ಯಾಶ್ ಲೈಟ್ ಇದೆ, ಪವರ್, ಆಮೇಲೆ ವಾಲ್ಯೂಮ್ ರಾಕರ್ಸ್ ಇದೆ ಸೈಡಲ್ಲಿ. ಇಲ್ಲಿ ಬಂದ್ಬಿಟ್ಟೆ ನಿಮಗೆ 2 ಗ್ರಿಲ್ ಇದೆ, ಅದರಲ್ಲಿ ಒಂದು ಸ್ಪೀಕರ್ ಆಮೇಲೆ ಒಂದು ವಾಯ್ಸ್
ಇದೆ. ಆಮೇಲೆ ಟೈಪ್ ಸಿ ಚಾರ್ಜರ್ ಸಿಗುತ್ತೆ. ಆಮೇಲೆ ಇಲ್ಲಿ ನಿಮಗೆ ಸಿಮ್ ಇಜೆಕ್ಟರ್, ಸೊ ಸಿಮ್ ಟ್ರೇ ಇದೆ ಇಲ್ಲಿ. ಸೊ ಸಿಮ್ ಇಜೆಕ್ಟರ್ ಅಂತ ನೋಡ್ಬಿಟ್ಟು ನೋಡೋಣ ಯಾವ ತರ ಇದರಲ್ಲಿ ಇದೆ. ನಿಮಗೆ ಡ್ಯುಯಲ್ ಸಿಮ್ ಇದೆಯಾ ಅಥವಾ ಹೈಬ್ರಿಡ್ ಸ್ಲಾಟ್ ಸಿಗುತ್ತಾ ಅಥವಾ ಡೆಡಿಕೇಟೆಡ್ ಸ್ಲಾಟ್ ಸಿಗುತ್ತಾ? ಓಕೆ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ಸಿಮ್ ಇದೆ, ಬಟ್ ಇದು ನಿಮಗೆ ಹೈಬ್ರಿಡ್ ಸ್ಲಾಟ್, ಅಂದ್ರೆ ನೀವು 2 ಸಿಮ್ ಕಾರ್ಡ್ಸ್ನ ಯೂಸ್ ಮಾಡಬಹುದು ಅಥವಾ ಒಂದು ಸಿಮ್ ಕಾರ್ಡು ಆಮೇಲೆ ಒಂದು ಮೆಮರಿ ಕಾರ್ಡ್ನ ಯೂಸ್ ಮಾಡಬಹುದು. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು 3.5 ಹೆಡ್ಫೋನ್ ಇದೆ, ಜಾಕ್ ಇದೆ. ಇನ್ನೂವರೆಗೂ ಅದನ್ನೇ ರಿಟೈನ್ ಮಾಡಿದ್ದಾರೆ. ಟೈಪ್ ಸಿ ಇರೋದು ಇಲ್ಲಿ, ಟೈಪ್ ಸಿ ಇದ್ರೂ ನಿಮಗೆ 3.5 mm ಆಡಿಯೋ ಜಾಕ್ ಸಿಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ನಿಮಗೆ. ಓಕೆ, ಸೊ ಅನ್ಲಾಕ್. ಓಕೆ, ಫೋರ್ಸ್ ನೆಕ್ಸ್ಟ್ ಸೆಟ್ಟಿಂಗ್ಸ್ಗೆ ಹೋಗೋದಾದ್ರೆ ಫೋನಲ್ಲಿ ಅಬೌಟ್ ದ ಫೋನ್. ಸೊ ನಿಮಗೆ ಆಂಡ್ರಾಯ್ಡ್ ವರ್ಷನ್ 8.1 ಓರಿಯೋ ಸಿಗುತ್ತೆ. ಔಟ್ ಆಫ್ ದ ಬಾಕ್ಸ್ ನಿಮಗೆ 8.1 ಸಿಗುತ್ತೆ. ಆಮೇಲೆ ಕರ್ನಲ್ ವರ್ಷನ್ ನೋಡೋದಾದ್ರೆ ನಿಮಗೆ 4.965. ಇದು ಬೇಸಿಕ್ಲಿ ಬಂದ್ಬಿಟ್ಟು ಸಾಫ್ಟ್ವೇರ್ ವರ್ಷನ್ ಆಗಿರುತ್ತೆ. ನಿಮಗೆ ಅದ್ರ ಜೊತೆಗೆ MI ವರ್ಷನ್ ಸಿಗುತ್ತೆ, ಅಂದ್ರೆ ನಿಮಗೆ ಅದ್ರದ್ದು MI ಸ್ಕಿನ್ ಇದೆ. ಸೊ ಪೋಕೋ F1 8.1 ಓರಿಯೋ. ಅದಾದ್ಮೇಲೆ ನಿಮಗೆ ಇವರು ಏನ್ ಮಾಡಿದ್ದಾರೆ ಅಂದ್ರೆ ನಮಗೆ ಅಪ್ ಟು ಆಂಡ್ರಾಯ್ಡ್ ಪೈ ವರೆಗೂ ನಿಮಗೆ ಅಪ್ಡೇಟ್ಸ್ ನ ಕೊಡ್ತೀವಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ನೋಡಬಹುದು ಇಲ್ಲಿ CPU ಬಂದ್ಬಿಟ್ಟು ಆಕ್ಟಾ ಕೋರ್, ಮ್ಯಾಕ್ಸಿಮಮ್ 2.8 GB, ಇಂಟರ್ನಲ್ ಮೆಮರಿ ಮಾಡಿಬಿಟ್ಟು 64 GB ಇರುವಂತ ಫೋನ್ ಇದು. ಸೊ ಇದರಲ್ಲಿ ನಿಮಗೆ ಇದು ಬಂದ್ಬಿಟ್ಟು ಇಲ್ಲಿ ನಾಚ್ ಇದೆ. ನಾಚ್ ಸ್ವಲ್ಪ ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ಇರಬಹುದು, ಬಟ್ ಅವ್ರು ಹೇಳಿರೋ ಪ್ರಕಾರ ನಿಮಗೆ ನಾಚ್ ಏನಕ್ಕೆ ದೊಡ್ಡದಿದೆ ಅಂದ್ರೆ ಇಲ್ಲಿ ಬಂದ್ಬಿಟ್ಟು IR ಸೆನ್ಸರ್ ಇದೆ. ಅಂದ್ರೆ ನಿಮಗೆ ಲೋ ಲೈಟ್ ಕಂಡೀಷನ್ ಅಲ್ಲೂ ನಿಮ್ಮ ಫೇಸ್ ನ ತುಂಬಾ ಚೆನ್ನಾಗಿ ಡಿಟೆಕ್ಟ್ ಮಾಡೋ ಅಂತ ಕೆಪಾಬಿಲಿಟಿ ಈ ಫೋನ್ ಅಲ್ಲಿ ಇದೆ. ಇದು ಬಂದ್ಬಿಟ್ಟು ನಿಮಗೆ ಕ್ಯಾಮ್ರಾ ಆಗಿರೋದ್ರಿಂದ, ಆಮೇಲೆ ಸೆನ್ಸರ್ ಇದೆ. ಸೊ ಇದು ಬಂದ್ಬಿಟ್ಟು IR ಬ್ಲಾಸ್ಟರ್ಗೋಸ್ಕರ. ಆಮೇಲೆ ಇಲ್ಲಿ ಕ್ಯಾಮ್ರಾ ಇದೆ ನಿಮಗೆ. ಆಮೇಲೆ ನೆಕ್ಸ್ಟ್ ಬೆಸಲ್ಸ್ ಇದೆ. ಇವ್ರು ಹೇಳ್ತಾ ಇದ್ದಾರೆ 6.18 ಇಂಚ್ ಆಗಿರೋ ಫೋನು, ಬಟ್ ಬೆಸಲ್ಸ್ ನೋಟಿಸಬಲ್ ಬೆಸಲ್ಸ್ ಇದೆ ಇದರಲ್ಲಿ. ಕಂಪೇರ್ ಮಾಡಿದ್ರೆ ನೀವು 1+6 ಕಂಪೇರ್ ಮಾಡಬಹುದು ಅಥವಾ 5G ಕಂಪೇರ್ ಮಾಡಬಹುದು. ನೋಟಿಸಬಲ್ ಬೆಸಲ್ಸ್ ಇರೋದ್ರಿಂದ ಈ ಫೋನಲ್ಲಿ ಸ್ವಲ್ಪ ಬೆಸಲ್ಸ್ ಜಾಸ್ತಿನೇ ಇರೋದು. ಬಟ್ ಇದರಲ್ಲಿ ಕೋರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಸೊ ಹೈ ಎಂಡ್ ಫೋನ್ಸ್ ಅಲ್ಲಿ ಹೋದ್ರೆ 1+6 ನೋಡೋದಾದ್ರೆ ನಿಮಗೆ ಕೋರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಇದೆ, ಬಟ್ ಇದರಲ್ಲಿ ನಿಮಗೆ ಕೋರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಸಿಗುವಂತಹದ್ದಾಗಿದೆ. ಸೊ ಹಿಂದ್ಗಡೆ ಬಂದ್ರಾದ್ರೆ ನಿಮಗೆ ಇಲ್ಲಿ ನಿಮಗೆ ಪೋಕೋ ಬ್ರ್ಯಾಂಡಿಂಗ್ ಕಾಣಿಸುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ಪಾಲಿಕಾರ್ಬೋನೇಟ್. ಸೊ ಇದು ಬಂದ್ಬಿಟ್ಟು ಗ್ಲಾಸ್ ಅಲ್ಲ, ಸೊ ಪಾಲಿಕಾರ್ಬೋನೇಟ್ ಬ್ಯಾಕ್ ಕವರ್ನ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಯಾವ ತರ ನಿಮಗೆ ಇದು ಸಿಗುತ್ತೆ, ಪ್ರೊಸೆಸರ್ ಸ್ಪೀಡ್ ಹೇಗಿದೆ ನಿಮಗೆ ಅದೆಲ್ಲ ಚೆಕ್ ಮಾಡಬಹುದು. ಸೊ ಇನ್ ಡೀಟೇಲ್ ಆಗಿ ರಿವ್ಯೂನ ನಾವು ಕಂಪ್ಲೀಟ್ ಆಗಿ ಕೊಡ್ತೀವಿ. ಇದು ಬಂದ್ಬಿಟ್ಟು ಬೇಸಿಕ್ಲಿ ನಾವು ಇವಾಗ ಮಾಡಿರುವಂತ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಅದ್ರ ಜೊತೆಗೆ ನಿಮಗೆ ಒಂದು ಸಾಫ್ಟ್ ಕೇಸ್ ಸಿಗುತ್ತೆ. ಸಾಫ್ಟ್ ಕೇಸ್ ಏನಕ್ಕೆ ಕೊಡ್ತಾರೆ, ಇವಾಗ ಇತ್ತೀಚೆಗೆ ಟ್ರೆಂಡ್ ಆಗಿರೋದು ಎಲ್ಲ ಮೊಬೈಲ್ ಜೊತೆಗೆ ನಿಮಗೆ ಸಾಫ್ಟ್ ಕೇಸ್ ನ ಕೊಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ನೀವು ನೋಡಬಹುದು ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾನ ಡ್ಯಾಮೇಜ್ ಆಗುವಂತ ಸ್ವಲ್ಪ ಟಿಲ್ಟ್ ಮಾಡುವಾಗ ಇದು ಆಗುತ್ತೆ, ಬಂಪ್ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಪ್ರೊಟೆಕ್ಷನ್ಗೋಸ್ಕರ ನಿಮಗೆ ಸಾಫ್ಟ್ ಕೇಸ್ ನ ಕೊಡ್ತಾರೆ. ಸೊ ಇದು ಬಂದ್ಬಿಟ್ಟು ಸಾಫ್ಟ್ ಕೇಸ್ ಬೆಟರ್. ನೀವು ಒಂದು ಚೆನ್ನಾಗಿರೋ ಕ್ವಾಲಿಟಿ ಸಾಫ್ಟ್ ಕೇಸ್ ತಗೊಂಡ್ರೆ ತುಂಬಾ ಒಳ್ಳೆಯದು. ಸೊ ನಾವು ಇದನ್ನ ಕಂಪ್ಲೀಟ್ ರಿವ್ಯೂ ಮಾಡ್ತೀವಿ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು. ನಮ್ಮ ವಿಡಿಯೋನ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.